ಕೃಷ್ಣಂ ಪ್ರಣಯ ಸಖಿ. ಈ ಚಿತ್ರಕ್ಕೆ ಟೀಸರ್ ಟ್ರೇಲರ್ ಅಂತ ಏನು ಮಾಡಲಿಲ್ಲ ಅಂತ ಅನ್ಸುತ್ತೆ. ಆದರೆ ಸುಮಾರು ಹಾಡುಗಳು ಬಿಡುಗಡೆ ಆಗಿದ್ವು. ಹಾಡುಗಳು ತುಂಬಿರುವ ಈ ಚಿತ್ರಕ್ಕೆ ಹಾಡುಗಳಿಂದ ಮೋಸವಾಗಿಲ್ಲ. ಅದು ಕೆ.ಎಸ್. ಚಿತ್ರ ಅವರು ಹಾಡಿರೋದನ್ನ ಕೇಳಿ ತುಂಬಾನೇ ಖುಷಿ ಆಯಿತು. ನಾಯಕ ನಟ ಗಣೇಶ್ ಈ ಚಿತ್ರದಲ್ಲಿ ಕೃಷ್ಣ. ಹಾರ್ವರ್ಡ್ನಿಂದ MBA ಡಿಗ್ರಿ ಪಡೆದಿದ್ದಾರೆ. ಕೃಷ್ಣ ಗ್ರೂಪ್ ಆಫ್ ಕಂಪನೀಸ್ಗೆ CEO ಆಗಿದ್ದಾರೆ. ಸರಸ್ವತಿ ಲಕ್ಷ್ಮಿ ಇಬ್ಬರ ಕೃಪೆಯೂ ಇವ್ರ ಮೇಲಿದೆ. ಆದರೆ ಮದುವೆಗೇನೆ ಯಾಕೋ ಹೆಣ್ಣೆ ಸೆಟ್ ಆಗ್ತಾ ಇಲ್ಲ. ಇವ್ರಿಗೆ ಬರೀ ಮದುವೆ ಆಗೋ ಕನಸುಗಳೇ. ಅದು 8 ಹುಡುಗಿರನ್ನ ಮದುವೆ ಆಗೋ ಕನಸುಗಳು ಬರ್ತಾ ಇರುತ್ತವೆ. ಒಂದು ದಿನ ಲವ್ ಅಟ್ ಫಸ್ಟ್ ಸೈಟ್ ಆಗತ್ತೆ. ಸ್ವಲ್ಪ ಕಷ್ಟಪಟ್ಟ ಮೇಲೆ ಹುಡುಗಿಯನ್ನು ಒಪ್ಕೋತಾಳೆ. ಆದರೆ ಏನೋ ಒಂದು ಆಗಬೇಕಲ್ಲ. ಅದು ಏನು ಅನ್ನೋದೇ ಶ್ರೀನಿವಾಸ್ ರಾಜು ಅವರ ಈ ಕಥೆ. ಹಾಡುಗಳಷ್ಟೇ ಸ್ಕ್ರೀನ್ ಪ್ಲೇಯನ್ನ ಕೂಡ ಬಲವಾಗಿ ನಂಬಿಕೊಂಡಿರೋ ಚಿತ್ರ ಇದು. 2 ಟೈಮ್ ಲೈನ್ಸ್ನ ಪ್ಯಾರಲಲ್ ಆಗಿ ತೋರಿಸ್ಕೊಂಡು ಬರ್ತಾರೆ. ಇಂಟರ್ವೆಲ್ ಪಾಯಿಂಟ್ಗೆ ಈ 2 ಟೈಮ್ ಲೈನ್ಸ್ನ ಒಂದು ರೀತಿಯ ಮಿರರ್ ರಿಫ್ಲೆಕ್ಷನ್ ಕೂಡ ಇದೆ. ಚಿತ್ರದಲ್ಲಿ ಅವಿನಾಶ್ ಅವರ ಫ್ಯಾಮಿಲಿಗೂ ಗಣೇಶ್ ಅವರ ಫ್ಯಾಮಿಲಿಗೂ ಒಂದು ಇಂಟ್ರೆಸ್ಟಿಂಗ್ ಸಂಬಂಧವಿದೆ. ಆ ಸಂಬಂಧದಲ್ಲಿರುವ ಒಂದು ಡ್ರಾಮ್ಯಾಟಿಕ್ ಪೊಟೆನ್ಷಿಯಲ್ನ ಇನ್ನೂ ಸ್ವಲ್ಪ ಹೆಚ್ಚು ಎಕ್ಸ್ಪ್ಲೋರ್ ಮಾಡ್ತಾರೇನೋ ಅಂತ ಅನ್ಕೊಂಡಿದ್ದೆ. ಶಶಿಕುಮಾರ್ ಅವರ, ರಾಮಕೃಷ್ಣ ಅವರ ಹಳೆಯ ಚಿತ್ರಗಳ ರೆಫರೆನ್ಸಸ್ ಕೆಲವು ಇವೆ. ಅದನ್ನ ಇಟ್ಕೊಂಡು ಒಂದು ದೃಶ್ಯವನ್ನ ಮಾಡಿದ್ದಾರೆ. ಹಾಡುಗಳು ಸ್ಕ್ರೀನ್ ಪ್ಲೇನಷ್ಟೇ ಹಾಸ್ಯವನ್ನು ನಂಬಿಕೊಂಡಿದೆ ಈ ಚಿತ್ರ. ಆದರೆ ನನಗೆ ಈ ಚಿತ್ರದ ಹಾಸ್ಯ ಅಷ್ಟು ವರ್ಕ್ ಆಗಲಿಲ್ಲ. ಹಾಸ್ಯವನ್ನು ಹುಟ್ಟಿಸುವ ಪ್ರಯತ್ನದಲ್ಲಿ ಬಾಡಿ ಶೇಮಿಂಗ್, ಕೆಲವು ಕ್ರಾಸ್ ಕಮೆಂಟ್ಸ್, ಬೇಕಾದಷ್ಟು ಎಕ್ಸ್ಪೆಕ್ಟಿವ್ಸ್ ಇವೆ. ನಟನೆಯ ವಿಚಾರಕ್ಕೆ ಬಂದ್ರೆ ಮಾಳವಿಕಾ ನಾಯರ್ ಅವರನ್ನ ಕನ್ನಡ ಚಿತ್ರವೊಂದರಲ್ಲಿ ನೋಡಿದ್ದು ಖುಷಿ ಆಯಿತು. ಈ ಚಿತ್ರವನ್ನು ನೋಡುವಾಗ 51 ಸ್ಟೇಟ್ಸ್, ಅತ್ತಾರಿಂಟಿಗೆ ದಾರೇದಿ, ಹಾಯ್ ನಾನ್ನ ಈ ಎಲ್ಲ ಚಿತ್ರಗಳು ಸ್ವಲ್ಪ ನೆನಪಾದವು. ಈ ಎಲ್ಲ ಚಿತ್ರಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಲವ್ ಫೈಂಡ್ಸ್ ಇಟ್ಸ್ ಓನ್ ವೇ. ಈ ಚಿತ್ರದಲ್ಲೇ ಹೇಳೋ ಹಾಗೆ ಗಂಡ ಹೆಂಡತಿ ಗರ್ಲ್ ಫ್ರೆಂಡ್, ಅದೇ ಈ ಕಥೆ. ಅದೇ ಕೃಷ್ಣಂ ಪ್ರಣಯ ಸಖಿ.